ನಾ ಹೋಗಿ ಬರ್ತೀನಿ, ತಮ್ಮ ತಂಗಿನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ನೋಡು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ. ಸರಿ ಚಿಕ್ಕಮ್ಮ. ಚಂದಂಗೆ ಓದ್ಬೇಕಾ ಇಬ್ರು? ಸರಿ ಮಮ್ಮಿ. ಹಲೋ ಅಣ್ಣ, ಎಲ್ಲಿದ್ದೀನ? ಹ್ಞೂ ಬಂದೆ ಹೋಗೋಣ. ರೆಡಿ ಇದೆಯಲ್ಲ? ಹ್ಞೂ ನಂದೇನು ರೆಡಿನಾ ಅದೀನಿ. ಬಾ ನೀನು ಲಘು ಬಾ. ಎಷ್ಟೊತ್ತು ಮಾಡ್ತಿ? 9 ಅಂದ್ರೆ ಹೋಗೋಣ ಅಂತ ಇದ್ದಿ. ಇವತ್ತು ಗುರುವಾರ ಇಲ್ಲ, ಅದಕ್ಕೆ ಇವತ್ತು ಲಘು ಹೋಗೋಣಂತ ನಾನು ಸ್ವಾಮಿಗಳಿಗೆ ಮೊನ್ನೆ ಹೇಳಿದ್ದೆ. ಅವ್ರು ಏನಂದ್ರು, ನನಗೆ ಟೆಂಪ್ರರಿ ಮಾಡ್ಕೊಡ್ತೀನಿ, ನಾನು ಪರ್ಮನೆಂಟ್ ಮಾಡ್ಬೇಕಂದ್ರೆ ಇಷ್ಟು ದುಡ್ಡು ಆಗುತ್ತೆ, ಅಷ್ಟು ದುಡ್ಡು ತೊಗೊಂಡು ಬರ್ರಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟಾಗುತ್ತಂತ? ಎಷ್ಟಾಗಲಿ ನಾ ಕೊಡಕ್ಕೆ ರೆಡಿ ಇರಪ್ಪ. ಆಕಿನ ಕಾರ್ಡ್ ತಪ್ಪಿದ್ರೆ ಸಾಕಾಗೈತೆ ನನಗೆ. 30,000 ಹೇಳ್ಯಾರ ನೋಡಿ. ನನ್ನ ಕಡೆ ಹತ್ತದವು, ನಿನ್ನ ಕಡೆ 25 ತೊಗೊಂಬ. ಸರಿ ತೊಗೊಂಡು ಬರ್ತೀನಿ, ಇಲ್ಲೇ ಇರು. ಹಲೋ ಗುರುಜಿ, ಬರಾಕತ್ತೀವಿ. ಎಲ್ಲ ದುಡ್ಡು ತೊಗೊಂಡ್ ಬರಾಕತ್ತೀವಲ್ಲ? ಹ್ಞೂ ಗುರುಜಿ, ದುಡ್ಡಿಂದ ವ್ಯವಸ್ಥೆ ಎಲ್ಲ ಆಗೈತಿ. ಈ ಪೂಜೆಗೆ ವ್ಯವಸ್ಥೆ ಮಾಡ್ಕೊರಿ, ನಮಗೆ ಪರಿಹಾರ ಒಂದು ಕೊಟ್ಬಿಟ್ರೆ ಸಾಕು. ಸರಿ ತೊಗೊಂಡ್ಬರ್ರಿ. ಸರ್ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಕ್ ಹೋಗ್ಬೇಡಿ. ಆಮೇಲೆ ನಂದು ಯೂಟ್ಯೂಬ್ ಚಾನಲಲ್ಲಿ ಅಣ್ಣಯ್ಯ ಅಂತ ಒಂದು ಎಪಿಸೋಡ್ ಬರ್ತಾ ಇದೆ, ಸೀರಿಯಲ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಅಣ್ಣ ತನ್ನ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾನೆ ಅನ್ನೋದನ್ನು ನಾನು ಇದ್ರ ಮೂಲಕ ಸೀರಿಯಲ್ ಮೂಲಕ ತೋರಿಸ್ತಾ ಇದ್ದೀನಿ. ಹಾಗೆ ಅಣ್ತಮ್ಮರಾಗಿ ಬೆಳೆದವರು ಹೇಗೆ ದಾಯಾದಿಗಳಾಗಿ ಕನ್ವರ್ಟ್ ಆಗ್ತಾರೆ ಅನ್ನೋದು ಕೂಡ ಆ ಸೀರಿಯಲಲ್ಲಿದೆ. ಪ್ಲೀಸ್ ಎಲ್ಲರೂ ಅದನ್ನು ಕೂಡ ನೋಡಿ ಅಂತ, ನಿಮ್ಮ ಪ್ರೋತ್ಸಾಹ ನಂಗೆ ಸದಾ ಹೀಗೆ ಇರಲಿ ಅಂತ ಬಯಸ್ತೀನಿ. ನಮಸ್ಕಾರ. ನಾ ಈಗ ಗುರುಗಳ ಹತ್ರ ಮಾತಾಡಿದೆ, ಬೇಗ ಬರ್ರಿ ಅಂತ ಹೇಳ್ಯಾರ. ಗುರುವಾರ ಐತಿ, ಎಲ್ಲ ಮಾಡ್ತೀನಿ, ಅಮಾಶಿನೂ ಐತಿ ಇವತ್ತು, ಬಾ ಅಂತ ಹೇಳ್ಯಾರ. ನಡಿಯಪ್ಪ ಹೋಗೋಣ. ಮೊದಲು ನಿನ್ನೊಂದಿರ ನೆಮ್ಮದಿಯಿಂದ ಮಲ್ಕೊಂಡು ನಿನ್ನೊಂದು ನಾನು ಹೇಳ್ಬೇಕಂದ್ರೆ ನನಗೆ ಇಷ್ಟು ದಿವಸ ಒಟ್ಟು ನೆಮ್ಮದಿನೇ ಇಲ್ಲ. ಉಪ್ಪಿಟ್ಟು ನಿನಗೆ ಹೇಳಿದ್ರೆ ನಗತ್ತೀನಿ, ನೀನು ಉಪ್ಪಿಟ್ಟು ತಿನ್ನಾಗತ್ತೀನಿ. ಉಪ್ಪಿಟ್ಟು ಹಂಗೆ ಹೋಗತ್ತೈತೆ, ಮೇಲೆ ಹೊಂಟೈತೆ ಅದು ನೀನು ಬಲ ಬೆಣ್ಣೆ ಹೊತ್ತಿ ಹೊಂಟೀನಿ. ಕರೆಕ್ಟಾಗಿ ಇಟ್ಟಿನಿ ಮನೆ ಮುಂದೆ ನಿಂತು ಗೊತ್ತಾನ. ಇದು ಹೋಗ್ಲಿ, ನಿನ್ನೆ ಇಲ್ಲಿ ಇದನ್ನು ಬಕೆಟ್ ತುಂಬಿಟ್ಟಿನಿ. ಮೇಲೆ ಬರ್ತೈತೆ, ಯಾರು ಏನು ಕಾಣವಲ್ದು, ತಪ್ಪಂತ ತಲೆ ಮೇಲೆ ಬಿತ್ತು. ನನಗೆ ಅನಿಸ್ತು ಇದು ಯಾಕೋ ಇಕ್ಕಿದೆ ಇದು, ಯಾಕಂದ್ರೆ ಆಕಿನ ಮನೆ ಸ್ವಚ್ಛ ಮಾಡಿದ ಮೇಲೆ ಬಂದೈತೆ ಅಂದ ಬಳಕ ಅಕ್ಕಿನ ಹಾಕಿ ಅಂತ ನನಗೂ ಅನಿಸ್ತು. ಮತ್ತು ನೀನು ಹೇಳಿದ್ದಲ್ಲ ಮನೆ ಹಿಂಗಾಗೈತಂತೆ, ನನಗೆ ಯಾಕೋ ಡೌಟ ಬಂತಪ್ಪ. ಅದಕ್ಕೆ ಬೇಡ ಸುಮ್ಮನೆ, ಯಾಕಂದ್ರೆ ನಾನು ಭಾಳ ಅದಾವು. ಮತ್ತು ಸುಮ್ಮನೆ ಆಕಿ ನನಗೆ ಗೊತ್ತು, ಆಕೆಗೆ ಏನೋ ಗೊತ್ತಾಗೈತಿ, ಬಂದಾಳಕ್ಕೆ ವಾಪಸ್. ನಾ ಹೇಳಿದ್ನಿಲ್ಲ, ನನ್ನ ಕಣ್ಣು ಮುಂದೆ ಬಂತೆ. ನೀನು ನಂಬಲಿಲ್ಲ, ಭ್ರಮೆ ಇರ್ಬೇಕಂದು ನೋಡು, ನಿನಗೆ ಬಂತಿಲ್ಲಲ್ಲ. ಏನಪ್ಪ ನೀ ಹೇಳೋದು ನಿಜಾನ ಐತಿ. ಸರಿ ಹೋಗೋಣ ನಡಿ. ಗುರುಗಳೇ, ಯಪ್ಪ ಯಾಕೆ ಏನಾಯ್ತು? ಇಂತು ನೋಡು ಯಾರೋ ಇದಾರ. ಗುರುಗಳೇ ನಿಮ್ಮ ದುಡ್ಡು ತಂದು ತಗೋರಿ. ಇರ್ಲಿ ಕೂತ್ಕೊಳ್ಳಿ. ಮತ್ತೆ ನಂಗೆ ಅಸಲಿ ಸತ್ಯ ಗೊತ್ತಾಗಬೇಕು. ಆ ದೆವ್ವನ ಬಂಧಿಸ್ಬೇಕಂದ್ರೆ ನನಗೆ ಪೂರ್ತಿ ಸತ್ಯ ಗೊತ್ತಾದರೆ ಮಾತ್ರ ನಂಗೆ ಬಂಧಿಸೋದಕ್ಕಾಗೋದು. ಅಂದರೆ ಅದು ಹೇಗೆ ಸತ್ತು ಅಂತ. ಅದು ನಾವೇ ಸಾಯಿಸ್ಬಿಟ್ಟು ಗುರುಗಳೇ. ಅದಕ್ಕೆ ನಿಮ್ಮನ್ನ ಬೆನ್ನು ಹತ್ತಿದೆ ಅದು. ಇರಲಿ, ಬಂಧಿಸ್ತೀನಿ ಇವತ್ತು ಅದನ್ನು. ಓಂ ರೀಂ ರೋಂ ರಾಂ ಡ್ರೀಂ ಭಟ್ ಸ್ವಾಹ. ಓ ಪಿಶಾಚಿ ಅವಾಹಯಾಮಿ. ಏನೋ ಇದು ಆವಾಜು. ಮಾತಾಡೋಂಗಿಲ್ಲ. ಓಂ ರೀಂ ಭಟ್ ಸ್ವಾಹ, ಓಂ ರೀಂ ಭಟ್ ಸ್ವಾಹ. ಆವಾಹಯಾಮಿ. ಕ್ರಿಕೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಓಂ ರೀಂ ರಾಮ್ ಭಟ್ ಸ್ವಾಹ. ಇಲ್ಲ ಅಂದ್ರೆ ನೋಡು. ಯಾಕೋ ನಾನು ಬಂಧಿಸ್ತಿದ್ಯಾ? ಸುಮ್ಮನೆ ಬಿಡೋ ನಾನು ನನ್ನ ಮಕ್ಕಳ ಹತ್ರ ಹೋಗ್ಬೇಕು. ಒಬ್ಬೊಬ್ರನ್ನು ಸುಮ್ಮನೆ ಬಿಡೋದಿಲ್ಲ ನಾನು, ನನ್ನ ಮಕ್ಕಳಿಗೆ ಏನಾದರೂ ಆದರೆ. ಆಶಾ, ನಿನ್ನ ನಂಬಿ ಮೋಸ ಹೋದೆ ಕಣೆ ನಾನು. ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡೋದಿಲ್ಲ. ನನ್ನ ಮಕ್ಕಳಿಗೆ ಅಷ್ಟೆಲ್ಲ ತ್ರಾಸು ಕೊಡ್ತೀಯ ನೀನು. ನಿನ್ನನ್ನು ಅಯ್ಯೋ ನಾನೇನು ಮಾಡಿಲ್ಲ, ನಂಗೇನು ಮಾಡಬೇಡ. ಅಯ್ಯೋ ಏನಿದು, ಮುಂದಕ್ಕೆ ಹೋಗೋದಕ್ಕೆ ಆಗ್ತಿಲ್ಲ, ಬಿಡ್ರು ನನ್ನ. ನೀನು ಅವ್ರಿಗೆ ತೊಂದರೆ ಕೊಡೋದಕ್ಕಾಗೋದಿಲ್ಲ. ಸುಮ್ಮನೆ ಬಂದು ಈ ಬಾಟಲಲ್ಲಿ ಸೇರ್ಕೋ. ಬೇಡವೋ, ನಿನ್ನ ಕೈ ಮುಗಿತೀನಿ, ಬೇಡವೋ. ನಾನು ನನ್ನ ಮಕ್ಕಳಂತಲೇ ಇರಬೇಕು, ಬೇಡವೋ. ಅವ್ರಿಗೊಂದು ನೆಲೆ ಹತ್ತುತ್ತಾನೆ, ನನ್ನ ಬೇಡವೋ. ಬಿಡೋದಿಲ್ಲ ನಿನ್ನ. ಬಂದು ಈ ಬಾಕ್ಸಲ್ಲಿ ಸೇರ್ಕೋ. ಪಾಪಿ ಬಿಡೋ ನನ್ನ. ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು. ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನೋಡ್ತಾ ಇರು, ನನ್ನ ಗೌರಿ ಬಂದು ನನ್ನನ್ನು ಬೆಳೆಸ್ಕೊಂಡು ಹೋಗ್ತಾಳೆ. ನೋಡಿ, ಇದನ್ನ ಯಾರು ಇಲ್ಲದೆ ಇರೋ ನಿಬಿಡ ಜಾಗದಲ್ಲಿ ಕಟ್ಟಿ ಹಾಕಿ. ಇದನ್ನ ಮತ್ತೆ ತೆಗೆಯೋದು ಮಾಡಿದರೆ ಮತ್ತೆ ಆ ದೆವ್ವ ನಿಮ್ಮನ್ನು ಬಿಡೋದಿಲ್ಲ. ಇದನ್ನು ಯಾರು ಮುಟ್ಟಬಾರದು. ಇದನ್ನು ದಿಗ್ಬಂಧನವನ್ನು ಮಾಡಿದ್ದೇನೆ. ಇದನ್ನು ಓಪನ್ ಮಾಡಿದರೆ ಮಾತ್ರ ಅದು ವಾಪಸ್ ಬರುತ್ತದೆ, ಇಲ್ಲ ಅಂದರೆ ನೀವು ಆರಾಮಾಗಿ ನೆಮ್ಮದಿಯಾಗಿ ಇರಬಹುದು. ಸರಿ ಮಹಾಸ್ವಾಮಿ, ಹಂಗೆ ಮಾಡುತ್ತೇವೆ. ನೀವಿನ್ನು ಹೊರಡಬಹುದು. ಅಣ್ಣ ಇದನ್ನೆಲ್ಲ ಹೊರಡೋದು? ನಮ್ಮನಿ ಎತ್ತಿಲ್ದಾಗೈತಲ್ಲ, ಅಲ್ಲಿ ಮುಚ್ಚು ನಡಿ. ಹೌದೌದು ನಡಿ. ಅಲ್ಲಿ ಪಾ, ಇಷ್ಟು ದೊಡ್ಡ ಉಂಡಿನ ಇಷ್ಟು ಚಿಕ್ಕದಕ್ಕೆ. ಮತ್ತೆ ಏನು ಹೇಳಿದ ಗುರುಜಿ? ಅದನ್ನು ವಾಪಸ್ ಬರಲ್ದಂಗೆ ನೋಡ್ಕೋಬೇಕಂತ ಯಾರಿಲ್ಲ. ಎಲ್ಲಿ ಉಂಡಿ ನಾವು ಬೀಳೋದಾಗತ್ತೆ ಅನ್ಸುತ್ತೆ ನನಗೆ. ಸುಮ್ಮನೆ ಇವ ಹಾಕೊಂಡು ತಗೋಯ್ದನು ಮಣ್ಣು ಹಾಕು. ಹಾಕೋಣ, ಲಗು ಹಾಕು. ಯಾರು ಬಂದಾರ? ಲಗುನ ಮಾಡು. ಮತ್ತು ನಿನ್ನ ಗಂಡು ಬಂದಾರ ಪಜಿತೆ ಆಗುತ್ತೆ. ಆ ಗೌರಿ ಬಂದಂದ್ರೆ ಪಜಿತೆ ಆಗುತ್ತೆ. ಮತ್ತು ಅವಕ್ಕೆ ಏನು ಯಾರು ನನ್ನ ಮಗಳು ಬರ್ತಾ ಅಂತ ಹೇಳಕ್ಕೆ ಇಷ್ಟೊತ್ತನ. ಸರಿ ಅಂತೂ ಮುಗಿತಪ್ಪ. ನೋಡು, ಯಾರಿಗೂ ಅನುಮಾನ ಪರದೇ ಇರುತ್ತಲ್ಲ, ನೋಡ್ಕೋ. ನಾ ಹೋಗ್ತೀನಿ ಮನೆಗಿನ್ನ, ಸಾಕು. ಹೆಂಗೆ ಮಾಡ್ತೀರಿ? ಬೇಡ, ಹೋಗಿರ್ತೀನಿ. ಅವ್ರ ಮನ್ಯಾಗ ಅವನ್ನ ಒಬ್ಬಕಿನ ಇವ್ರನ್ನ ಬಿಟ್ಟು ಬಂದೀನಿ, ಕೆಲಸ ಐತಿ. ಸರಿನಪ್ಪ, ಹೋಗಿ ಬಾ ಹಂಗಾರ. ಜೀವ ಈಗ ಸಮಾಧಾನ ಆಯ್ತು, ಒಳಗೆ ಹೋದ್ರಾತು. ನೀನು ಗೌರಿ ಬರ್ತಾಳ? ಚಿಕ್ಕಮ್ಮ, ಏನು ಗೌರಿ
ನಾನು ಇವತ್ತು ಲಗುನ ಹೋಗ್ತೀನಿ, ಸಾವ್ಕಾರ ಲಘು ಬಾ ಅಂತ ಹೇಳ್ಯಾರ, ಹೋಗಿ ಬರ್ತೀನಿ ನಾನು. ಸರಿ ಹಾಗಾದ್ರೆ. ಅಂಜಲಿ, ತಂಗಿನ ಕರ್ಕೊಂಡು ಮಾಮನ ಮನೆಗಿರ, ನಾನು ಬರ್ತೀನಿ ಸಾಯಂಕಾಲ. ನಾ ಮಾಮಾಗೆಲ್ಲ ಹೇಳಿನಿ ನಾ ಯಾಕೆ ಹೊಂಟೀನಿ ಏನಂತೇಳಿ. ನೀ ಅಲ್ಲೇ ಇರು, ಊಟ ಅದು ಮಾಡು. ನಾನು ಡೈರೆಕ್ಟ್ ಅಲ್ಲಿಗೆ ಬಂದು ನಿಮಗೆ ಏನು ಬೇಕು ಎಲ್ಲ ತಂದು ಕೊಡ್ತೀನಿ. ನೀ ಏನು ಬರೋದು ಬೇಡ ಮನೆಗೆ, ಮತ್ತು ಸುಮ್ಮನೆ ನಿಮ್ಗೆ ತಿನ್ನೋಕ್ಕೂ ಕೊಡಲ್ಲ, ಏನು ಮಾಡಲ್ಲ. ಅಲ್ಲೇ ಅತ್ತೆ ಮನೆಗೆ ಇರು. ಸರಿ ಅಕ್ಕ, ನಾ ಲಗ್ನ ಬರ್ತೀನಿ. ಸರಿ ಅಕ್ಕ. ಇಲ್ಲ ಬಿಟ್ಟು ಹೋಗ್ಲೇನ ಮನೆಗೆಲ್ಲೇ? ಬೇಡ, ನಾನು ಹೋಗ್ತೀನಿ, ನಾನು ತಂಗಿನ ಕರ್ಕೊಂಡು ಹೋಗ್ತೀನಿ. ತಂಗಿಗೆ ನಡೆಯೋಕ್ಕಾಗತ್ತೇನ ಅಲ್ಲಿ ತನ? ನಿಂದ್ರೆ ಕೇಳ್ತೀನಿ ಆಕೆ. ಕಾವ್ಯ, ನಾನು ನಿನ್ನ ಎತ್ತುಕೊಂಡು ಹೋಗ್ತೀನಿ, ಬರ್ತೀಯಾ ಅಥವಾ ನಡ್ಕೊಂಡು ಬರ್ತೀಯಾ ನೀನು? ನಾನು ಎತ್ತುಕೊಂಡು ಹೋಗು. ಸರಿ ಬಾ, ನಾನು ನಿನ್ನ ಅಲ್ಲೇ ಬಿಟ್ಟು ಹೋಗ್ತೀನಿ. ನಡಿ ಅಂಜಲಿ, ಹೋಗೋಣ. ಅಕ್ಕ ಅಕ್ಕ, ನಂಗೆ ನಿನ್ನ ತಂದಿದ್ದೆಲ್ಲ ತಗೊಂಡು ಬರ್ತೀಯಾ? ಹಾಗೆಲ್ಲ ಪದೇ ಪದೇ ಬೇಕು ಅಂತ ಕೇಳಬಾರ್ದು ಅಂತ ಹೇಳಿಲ್ಲ. ನಮ್ಮ ಮನೇಲಿ ಏನಿದೆ ಅದನ್ನು ತಿನ್ನಬೇಕು, ಬೇರೆಯವರ ಇದು ಊಟಕ್ಕೆಲ್ಲ ಆಸೆ ಪಡಬಾರ್ದು ಅಂತ ಹೇಳಿಲ್ಲ ನಿಮಗೆ. ಅಲ್ಲಿ ಮಾಮನ ಮನೇನೂ ಅಷ್ಟೇ, ಅತ್ತಿಗೆ ಏನಾದರೂ ಕೊಟ್ಟರೆ ಅಷ್ಟೇ ತಿನ್ನಬೇಕು, ನೀನಾಗಿ ಅದು ಬೇಕು ಇದು ಬೇಕು ಅಂತ ಕೇಳಬಾರ್ದು. ಹೇಳಕ್ಕ, ನಿನ್ನೆ ನಾನು ಹೇಳಿದ್ರೆ ಕೇಳಿಲ್ಲ. ಅಲ್ಲಿ ಬಾಳೆಹಣ್ಣಿತ್ತ ತಗೊಂಡ್ಲು ಪಾಪ. ಮಂಜ ತಗೊಂತಿದ್ದ, ಆಕೆ ತಗೊಂಡ್ಬಿಟ್ಲ. ಅದಕ್ಕೆ ದೊಡ್ಡವ ಹಿಂಗೆ ಕಿಶ್ಕೊಂಡಿಲ್ಲ ನೋಡಿಲ್ಲ. ಆಮೇಲೆ ಅತ್ತೆನೂ ಹಿಂಗೆ ಮಾಡಿದ್ಲು. ನಾ ಅದಕ್ಕೆ ಈಕಿ ಬೈದೆ, ಹೇಳಿದ ಕೇಳೋದೇ ಇಲ್ಲ. ಒಮ್ಮೊಮ್ಮೆ ಅತ್ತೆನೂ ಬೈತಿರುತ್ತೆ, ಈಕಿ ತುಂಬ ಚೇಷ್ಟೆ ಮಾಡ್ತಾಳೆ ಅಂತ. ಹಾಗೆಲ್ಲ ಮಾಡಬಾರ್ದು. ಸರಿ ಅಕ್ಕ, ನಾನು ನಿಮ್ಮನ್ನ ಇಲ್ಲಿ ಏನಕ್ಕೆ ಬಿಟ್ಟು ಹೋಗ್ತೀನಿ ಹೇಳು? ಅಲ್ಲೇ ಚಿಕ್ಕಮ್ಮ ಕಾಟ ಕೊಡ್ತಾರೆ ಅಂತ ಬಿಟ್ಟು ಹೋಗ್ತೀನಿ. ಹಂಗಂತ ನಿಮಗೆ ಇಲ್ಲೂ ಕಾಟ ಕೊಡೋ ಹಂಗೆ ಮಾಡ್ಕೋಬಾರ್ದು ಅಲ್ವಾ? ಸರಿ ಅಕ್ಕ, ಹಂಗೆ ಮಾಡೋದಿಲ್ಲ. ಅಕ್ಕ ಅಕ್ಕ, ನಿನ್ನೆ ಚಿಕ್ಕಮ್ಮ ಅಂತಿದ್ರು ಈ ಮುಂದಿನ ತಿಂಗಳೇನೋ ನಮ್ಮೂರು ಜಾತ್ರೆ ಬರುತ್ತಂತೆ. ಬರುತ್ತಂತಮ್ಮ. ಯಾಕಮ್ಮ ನೆಗಡಿ ಆಗ್ತಿದ್ಯಾ? ಅಕ್ಕ, ನಿನ್ನೆಯಿಂದ ಯಾಕೋ ತುಂಬ ನೆಗಡಿ ಆಗ್ತಿದೆ. ಅಕ್ಕ, ನನಗೂ ತುಂಬ ನೆಗಡೆ. ನಿನ್ನೆ ತುಂಬ ಚಳಿ ಬಿಡ್ತಲ್ಲಮ್ಮ, ನೋಡಿದಲ್ಲ, ಒಂಥರ ತಣ್ಣೀರು ತೊಗೊಂಡು ಗೊಜ್ಜಿದಂಗಿತ್ತು. ಹಂಗಾಗಿ ಹಂಗೆ ಆಗಿದೆ. ಇವತ್ತು ಶುಂಠಿ ಚಾ ಮಾಡ್ಕೊಡ್ತೀನಿ ತಗೋ. ಏನು ಕಷಾಯ ಮಾಡ್ಕೊಡ್ತೀಯ? ಅಯ್ಯೋ ಬೇಡ, ನನಗೆ ಬೇಡ. ಚೆನ್ನಾಗಿರಲ್ಲ ಅದು. ಒಳ್ಳೇದು ಯಾವತ್ತಿದ್ರೂ ಕಹಿನೇ. ಕಹಿನ ನಾವು ಯಾವತ್ತೂ ಸ್ವೀಕರಿಸೋದನ್ನ ಕಲಿಬೇಕು. ಕಹಿನ ಸ್ವೀಕರಿಸೋದು ಕಲಿಲಿಲ್ಲ ಅಂದರೆ ಜೀವನದಲ್ಲಿ ಮುಂದೆ ಹೇಗೆ ಬರೋದಕ್ಕಾಗುತ್ತೆ ಹೇಳು ಅಕ್ಕ? ಆಕೆಗೆ ನಿನ್ನ ಅತ್ತೆ ಹಾಗಲಕಾಯಿನ ಫ್ರೈ ಮಾಡಿಕೊಟ್ರು ತಿನ್ನು ಅಂತಂದರೆ ಕಹಿ ಕಹಿ ಅಂತಿದ್ಲು. ಹಂಗೆ ಅನ್ಬಾರ್ದು. ನಾವು ಯುಗಾದಿ ದಿನ ಸಿಹಿ ಮತ್ತು ಕಹಿ ಏನಕ್ಕೆ ತಿಂತೀವಿ ಹೇಳು ನೋಡೋಣ? ನಂಗೊತ್ತು. ಕಹಿ ಕೊಟ್ಟಿರ್ತಾರ, ಅದು ಕಹಿ ಬಾಯಲ್ಲಿ ಉಳಿಬಾರ್ದಂತ ಸ್ವೀಟ್ ಕೊಡ್ತಾರೆ. ಅಲ್ಲ ಅಮ್ಮ, ಅದು ಹಂಗಲ್ಲ ಅಂಜಲಿ. ಮತ್ತೇನಕ್ಕ? ಏನಕ್ಕೆ ಕೊಡ್ತಾರೆ ಸಿಹಿ ಕಹಿ ಅಂದರೆ? ಜೀವನನೂ ಅಷ್ಟೇ. ಒಮ್ಮೆ ಸುಖ ಇರುತ್ತೆ, ಒಮ್ಮೆ ದುಃಖ ಇರುತ್ತೆ. ಎರಡೂ ಸಮವಾಗಿ ಹೋಗಲಿ, ಎರಡೂ ಸಮವಾಗಿ ತಗೊಳ್ಳಿ ಅಂತ ಹಂಗೆ ಮಾಡ್ತಾರೆ. ನಿಮ್ಗೆ ಏನೇ ಬಂದರೂ ನಾನು ಇರ್ತೀನಿ, ಆಯ್ತಾ? ಸರಿ ಅಕ್ಕ, ನಾನು ಯಾವಾಗಲೂ ನಿಮಗೆ ಸಿಹಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಅಕ್ಕ. ನೀನು ಹೋಗ್ತೀರಾ? ಅಲ್ಲಿ ಮಾಮನ ಮನೆ ಕಾಣ್ತಿದ್ಯಲ್ಲ? ಸರಿ, ಮಾಮನ ಮನೆ ಬಂತು. ಅಂಜಲಿ, ಕಾವ್ಯಾಗಿನ್ನೂ ಏನೂ ಗೊತ್ತಾಗಲ್ಲ, ನೀನೇ ಎಲ್ಲ ನಿಭಾಯಿಸ್ಬೇಕು ಆಯ್ತಾ? ಯಾವ ಸರಿ ಯಾವ ತಪ್ಪು ಎಲ್ಲ ಹೇಳ್ಕೊಡ್ಬೇಕು ಅವಳಿಗೆ. ಆಮೇಲೆ ಏನು ತಪ್ಪು ಮಾಡದೇ ಇರೋ ಥರ ನೋಡ್ಕೋ. ಬೇರೆಯವ್ರ ಮನೇಲಿ ನಾವು ಏನು ತಪ್ಪು ಮಾಡಬಾರ್ದು ಆಯ್ತಾ? ಸರಿ ಅಕ್ಕ. ಅಕ್ಕ ಬೇಗ ಬಾ, ಸಾಯಂಕಾಲ ನಮ್ಗೆ ಬೇಜಾರಾಗ್ತಿರುತ್ತೆ. ಒಮ್ಮೊಮ್ಮೆ ಅತ್ತೆನೂ ಸಿಡಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಹೇಳೋ ಅತ್ತೆ? ಎಲ್ಲ ನಿಮಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆಲ್ಲ ಕೊಟ್ಟರು ನೀವು ದಾನ್ಲೆ ಮಾಡ್ತೀರಂತೆ. ಹೌದು, ನಾನಲ್ಲ, ಕಾವ್ಯ ಏನು ಮಾಡ್ತಾಳೆ ಗೊತ್ತಾ? ಮಂಜ ಬಂದ ತಕ್ಷಣ ಕುಣಿದೇ ಮಾಡ್ತಾಳೆ. ಆಮೇಲೆ ನೀರು ಚೆಲ್ಲೋದು ಮಾಡ್ತಾಳೆ, ನಳ ಬಿಡೋದು ಮಾಡ್ತಾಳೆ. ಒಂಚೂರು ಸುಮ್ಮನೆ ಕುಂತ್ಕೊಳ್ಳೋದಿಲ್ಲ ಅಕ್ಕ. ನಂಗೆ ಹಿಡಿದು ಸಾಕಾಗಿಬಿಟ್ಟಿರುತ್ತೆ. ನೀನು ಅವಳಿಗೆ ಯಾವುದು ಸರಿ ಯಾವ್ದು ತಪ್ಪು ಅಂತ ಹೇಳ್ಕೊಡ್ಬೇಕು. ಆಮೇಲೆ ಕಟ್ಟೆ ಮೇಲಿಂದ ಜಿಗಿಯೋದೆಲ್ಲ ಹೇಳ್ಕೊಡ್ಬಾರ್ದು. ಸರಿ ಅಕ್ಕ. ಬಾಯ್ ಅಂಜಲಿ. ಕಾವ್ಯ ಬಾಯ್ ಅಕ್ಕ. ಅವಳು ಹೋದ್ಲು ನೋಡಲ್ಲಿ, ಮಂಜುನ್ ಕಂಡು ಓಡಿದ್ಲು. ಆಟ ಆಡಿ ಆಯ್ತಾ? ಸರಿ ಅಕ್ಕ. ನನ್ನ ಮುದ್ದು ತಂಗಿರು. ಅಯ್ಯೋ, ಬೇಗ ಹೋಗ್ಬೇಕು. ತುಂಬ ಜನ ವಿಡಿಯೋ ನೋಡ್ತಿದ್ರ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಖುಷಿ ಆಗುತ್ತೆ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ನನಗೆ. ಆಮೇಲೆ ಚೆನ್ನಾಗಿದೆ ಕಮೆಂಟ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ತಪ್ಪದೇ ಅಣ್ಣಯ್ಯ ಕತೆ ಕೂಡ ನೋಡಿ, ಅದು ಚೆನ್ನಾಗಿದೆ. ಬರ್ತಾ ಅಣ್ಣ ಹೇಗೆ ತಮ್ಮಂದಿರನ್ನ ಸರಿದಾರಿಯಲ್ಲಿ ತೊಗೊಂಡು ಬರ್ತಾನೆ, ಆಮೇಲೆ ದಾಯಾದಿಗಳ ಜಗಳ ಹೇಗಾಗುತ್ತೆ ಅದು, ಆಮೇಲೆ ಎಲ್ಲರೂ ಕೂಡು ಕುಟುಂಬ ಅಂದರೆ ಹೇಗಿರುತ್ತೆ ಅನ್ನೋದನ್ನು ಅದರಲ್ಲಿ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದು ಮತ್ತು ಈಗ ನಡೀತಾ ಇರೋ ಏನು ನಡೀತಿದೆಯಲ್ಲ ಈಗ, ಅದನ್ನು ನಾನು ಕತೆ ಮುಖಾಂತರ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋದನ್ನು ಮರಿಬೇಡಿ.